ಜಮೀರ್ ಅಹಮದ್ ಖಾನ್ ಅವರನ್ನು ಮಂತ್ರಿಮಂಡಲದಿಂದ ಕೈಬಿಟ್ಟಿರುವುದಕ್ಕೆ ಮುಸ್ಲಿಂ ಮುಖಂಡರಿಂದ ಆಕ್ರೋಶ. ಮುಸ್ಲಿಂ ಸಮಾಜದವರು ಹಾಗೂ ಮುಸ್ಲಿಂ ಮುಖಂಡರಿಂದ ಕಾಂಗ್ರೆಸ್ ವಿರುದ್ಧ ತೀವ್ರ ಆಕ್ರೋಶ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಿಂದ ಜಮೀರ್ ಅಹಮದ್ ಖಾನ್ ಅವರನ್ನು ಮಂತ್ರಿಮಂಡಲದಿಂದ ಕೈಬಿಟ್ಟಿರುವುದಕ್ಕೆ ಚಿಕ್ಕಮಗಳೂರಿನ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಮಗಳೂರು ನಗರದ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ನೂರಾರು ಮುಸ್ಲಿಂ ಮುಖಂಡರು ಜಮೀರ್ ಅಹಮದ್ ಅವರ ಭಾವಚಿತ್ರ ಹಿಡಿದು ಅವರ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದರು. ಜಮೀರ್ ಅಹಮದ್ ಖಾನ್ ಅವರಿಗೆ ತಕ್ಷಣವೇ ಸಚಿವ ಸ್ಥಾನ ನೀಡಬೇಕು, ಇಲ್ಲದಿದ್ದರೆ ಪರಿಣಾಮವನ್ನು ಕಾಂಗ್ರೆಸ್ ಅನುಭವಿಸಬೇಕಾಗುತ್ತದೆ ಎಂದು ಮುಖಂಡರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 88% ಮುಸ್ಲಿಂ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಲಭಿಸಲು ಜಮೀರ್ ಅಹಮದ್ ಖಾನ್ ಅವರು ಮುಖ್ಯ ಕಾರಣ. ಅವರು ರಾಜ್ಯದ ಪ್ರತಿ ಕ್ಷೇತ್ರಕ್ಕೂ ಸುತ್ತಿ ಮುಸ್ಲಿಂ ಸಮುದಾಯವನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸುವಂತೆ ಮಾಡಿದ್ದರು. ಆದರೆ ಪ್ರಸ್ತುತ ಅಧಿಕಾರ ಅನುಭವಿಸುತ್ತಿರುವವರು ಮುಸ್ಲಿಂ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಿದ್ದಾರೆ. ಇತರ ಪಕ್ಷಗಳ ಬಳಿ ಹೋದಾಗಲೂ ಅಲ್ಲಿ ಸೂಕ್ತ ಮಾನ್ಯತೆ ಸಿಗುತ್ತಿಲ್ಲ ಎಂಬ ಅಸಮಾಧಾನವನ್ನು ಪ್ರತಿಭಟನಾಕಾರರು ಹೊರಹಾಕಿದ್ದಾರೆ. ಮುಂದಿನ 2 ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡದಿದ್ದರೆ ಕಾಂಗ್ರೆಸ್ ವಿರುದ್ಧ ದೊಡ್ಡ ಆಂದೋಲನವಾಗಿ ರೂಪುಗೊಳ್ಳಲಿದೆ ಎಂದು ಮುಸ್ಲಿಂ ಮುಖಂಡ ಇಮ್ರಾನ್ ಅಹಮದ್ ಬೇಗ್ ಎಚ್ಚರಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅಲ್ಪಸಂಖ್ಯಾತ ಸಮುದಾಯದ ಕೊಡುಗೆ ಪ್ರಮುಖವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸೀಟುಗಳ ಸಂಖ್ಯೆ 136ರಿಂದ 50ಕ್ಕೆ ಕುಸಿಯುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ್ದಾರೆ. ಏನ್ ತಿಳಿಸ್ತಿದೀವಿ ಅಂದ್ರೆ, ನಮ್ಮ ಮುಸಲ್ಮಾನರಿಗೆ ಈ ರೀತಿ ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಇದನ್ನ ನೀವು ಅನುಭವಿಸಬೇಕಾಗತ್ತೆ. ಹಾಗಾಗಿ ಅತಿ ಶೀಘ್ರದಲ್ಲೇ ಜಮೀರ್ ಅಹಮದ್ ಅವರ ಬಗ್ಗೆ ಯಾವ ಸಚಿವ ದರ್ಜೆ ಅವರಿಗೆ ಕೊಡ್ತಾ ಇದ್ದೀರಾ ಅನ್ನೋ ಬಗ್ಗೆ ಸ್ಪಷ್ಟನೆ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಮುಸ್ಲಿಂ ಸಮುದಾಯವು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತ ತಿಳಿಸಲಿಕ್ಕೆ ಬಯಸ್ತೀನಿ. ಏನಿವತ್ತು ಮುಸಲ್ಮಾನರು ಅತಿ ಹೆಚ್ಚಿನ ಮತವನ್ನು ನೀಡಿ ಕಾಂಗ್ರೆಸ್ ಸರ್ಕಾರ ರಚನೆಗೆ ಮುನ್ನಾಡಳಿತ ತಗೊಂಡಿದ್ದಾರೆ, ಅವರನ್ನೇ ಈ ರೀತಿ ಕಡೆಗಣಿಸೋದು ಎಲ್ಲಿವರೆಗೂ ಸರಿ ಅಂತ ನಾವು ಕೇಳಲಿಕ್ಕೆ ಬಯಸ್ತೀವಿ. ಯಾವುದೋ ಒಂದು ನೆಪ ಕಾರಣಗಳು ಇಟ್ಕೊಂಡು ತಾವು ಮುಸಲ್ಮಾನರಿಗೆ ಈ ರೀತಿ ಕಡೆಗಣಿಸೋದು ಒಳ್ಳೆಯದಲ್ಲ. ಹಾಗಾಗಿ ತಾವು ಅತಿ ಶೀಘ್ರದಲ್ಲೇ ಸಚಿವ ಸ್ಥಾನದ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಜಮೀರ್ ಅಹಮದ್ ಖಾನ್ ಅವರಿಗೆ ವಾಪಸ್ ಸಂಪುಟ ದರ್ಜೆ ತಗೋಬೇಕು ಅಂತ ಹೇಳ್ತಾ, अब इसके बाद तरीके से आए हुए जिम्मेदार इमरान से गुजारिश करता हूँ कि इस सिलसिले ದೀನ ದಲಿತರ ನಾಯಕ, ನಮ್ಮ ನಾಯಕ, ಮನ ಮೆಚ್ಚುವ ನಾಯಕ ಜಮೀರ್ ಅಹಮದ್ ಖಾನ್ಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಚಿಕ್ಕಮಗಳೂರಿನ ಈ ಜಾಮಿಯಾ ಮಸೀದಿ ಎದುರುಗಡೆ ಇಚ್ಛೆಯಿಂದ ಇಷ್ಟೊಂದು ಮುಸಲ್ಮಾನ್ ಬಾಂಧವರು ಸೇರಿರುವ ಕಾರಣ ಏನು ಅಂತೇಳಿ ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. 3ನೇ ತಾರೀಕು ಜೂನ್ ತಿಂಗಳಲ್ಲಿ, ಅಂದರೆ 2 ದಿನಗಳ ಹಿಂದೆ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಹಾಗೂ ಅವರ ಜೊತೆಯಲ್ಲಿ ಇನ್ನೂ 12 ಜನ ಸಚಿವರನ್ನ ಸಚಿವ ಸಂಪುಟ ರಚನೆ ಮಾಡಿ ಪ್ರಮಾಣ ವಚನವನ್ನು ಮಾಡಿದರು. ಆದರೆ ವಾಡಿಕೆಯಂತೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿರುವಂತಹ ಅಲ್ಪಸಂಖ್ಯಾತ ಸಮುದಾಯವನ್ನು ಕಡೆಗಣಿಸಿರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲ, ಬದಲಾಗಿ ಎಲ್ಲ ಹಿಂದುಳಿದ ಕಡೆಗಣಿಸಲ್ಪಟ್ಟಂತಹ ಆರ್ಥಿಕ ದುರ್ಬಲರಾಗಿರ್ತಕ್ಕಂತಹ ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಕ್ರೈಸ್ತರಾಗಿರ್ತಕ್ಕಂಥ ಎಲ್ಲರ ಪರವಾಗಿ ನಿರಂತರವಾಗಿ ತನ್ನ ಧ್ವನಿ ಎತ್ತುತ್ತಿರುವಂತಹ ನಮ್ಮ ರಾಜ್ಯದ ಧೀಮಂತ ನಾಯಕ, ನಿಷ್ಪಕ್ಷಪಾತಿ, ಯಾವುದೇ ಮತಭೇದ ಇಲ್ಲದೆ ಪಕ್ಷಕ್ಕಾಗಿ ದುಡಿದಂತಹ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಕರ್ತವ್ಯ ಆಗಿತ್ತು. ಅವರು ಈ ಸಂಪುಟ ರಚನೆಗೆ ಮುಂಚೆ ಅವರನ್ನು ಆಹ್ವಾನಿಸಿ ಅವರಿಗೆ ಚರ್ಚೆ ಮಾಡಿ ಈ ಅಲ್ಪಸಂಖ್ಯಾತರ ವಿಚಾರ ಬಂತು ಅಂದರೆ ಯಾರ್ಯಾರಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಅವರಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಅನಿವಾರ್ಯವಾಗಿತ್ತು. ಯಾಕೆ ಅಂತ ಈ ಮಾತು ಹೇಳಬೇಕಂತಂದ್ರೆ, ಕಾಂಗ್ರೆಸ್ ಪಕ್ಷ 100 ವರ್ಷಗಳಿಂದ ಇದೆ, ಮುಸಲ್ಮಾನರು ಕೂಡ 100 ವರ್ಷದಿಂದ ಇದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾಗಿ ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಮತಗಳನ್ನು ಚಲಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ
ಈ ಹಿಂದಿನ ಚುನಾವಣೆಗೆಲ್ಲ ಹೋಲಿಕೆ ಮಾಡಿಕೊಂಡು ನಾವು ಕಳೆದ 2023 ನಡೆದಂಥ ಚುನಾವಣೆಗೆ ಆ ಮತಗಳ ಶೇಕಡಾವಾರು ಹೋಲಿಕೆ ಮಾಡಿದಾಗ ಇತಿಹಾಸದಲ್ಲಿ ಸರ್ವಪ್ರಥಮವಾಗಿ 88% ಮುಸಲ್ಮಾನರು ಕೇವಲ ಕಾಂಗ್ರೆಸ್ಸಿಗೆ ಮತಚಾಲನೆ ಮಾಡಿದ್ರು ಅಂತಂದ್ರೆ ಅದರ ಹಿಂದೆ ಕೇವಲ ಒಬ್ಬ ಏಕೈಕ ವ್ಯಕ್ತಿಯ ಶ್ರಮ ಪ್ರತಿಫಲ ಕಾರಣ ಆ ವ್ಯಕ್ತಿ ಯಾರು ಅಂತಂದ್ರೆ PZ ಜಮೀರ್ ಅಹಮದ್ ಖಾನ್ ಅವರು. ಇವರು ಜಾತ್ಯತೀತವಾಗಿರ್ತಕ್ಕಂಥ ವ್ಯಕ್ತಿ. ಅವರ ಬಳಿ ಯಾವುದೇ ಜನಾಂಗದ ವ್ಯಕ್ತಿ ಹೋದ್ರೂ ಕೂಡ ಸಹಾಯ ಯಾಚಿಸ್ಲಿಕ್ಕೆ ಹೋದ್ರೆ ಅವರ ಸಹಾಯ ಹಸ್ತ ಯಾವಾಗಲೂ ಮೇಲ್ಗೆ ಬರ್ತದೆ. ಇನ್ನು ನಾವು ಆಲೋಚನೆ ಮಾಡಬೇಕು. ಕಾಂಗ್ರೆಸ್ ವರಿಷ್ಠರು ದಿಲ್ಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ನವರು ಇರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಧುರೀಣರು ಇರ್ಬೋದು, ಅಥವಾ AICC ಅಧ್ಯಕ್ಷರಾಗಿರ್ಬೋದು, KPCC ಅಧ್ಯಕ್ಷರಾಗಿರ್ಬೋದು. ಈ ಹಿಂದೆ AIMIM JDS ಜೊತೆಯಲ್ಲಿ ಕರ್ನಾಟಕದಲ್ಲಿ ಬೆಸುಗೆಯನ್ನ ಮಾಡಿಕೊಂಡು ಮೈತ್ರಿಯನ್ನ ಮಾಡಿಕೊಂಡು ಇಲ್ಲಿ ಪಾದಾರ್ಪಣೆ ಮಾಡಬೇಕು ಪ್ರಯತ್ನ ಪಟ್ಟಾಗ ಕಡ್ಡಾಯವಾಗಿ ಇನ್ಯಾವುದೇ ನಾಯಕ AICC ಅವರಾಗಿರಲಿ, KPCC ಅವರಾಗಿರಲಿ, ಯಾವುದೇ ವಿಭಾಗದವರಾಗಿರಲಿ ಅದನ್ನ ಧ್ವನಿ ಎತ್ತಿಲ್ಲ. ಆದರೆ ಜಮೀರ್ ಅಹಮದ್ ಖಾನ್ ಅವರು ಕಡ್ಡಾಯವಾದ ಮಾತನ್ನ ಹೇಳಿದ್ರು. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಮುಸಲ್ಮಾನರ ಹಾಗೂ ಹಿಂದುಳಿದಂತ ವರ್ಗಗಳ ಹಿತರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಅದನ್ನ ಇಲ್ಲಿ ಕಾಪಾಡ್ಕೊಳ್ತೇವೆ. ಅಲ್ಲಿಂದ ಯಾರೋ ಬಂದು ನಮ್ಮ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸಬೇಕಾದಂತ ಅನಿವಾರ್ಯತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅಲ್ಲಿ AIMIMನವರು ಇಲ್ಲಿ ಕರ್ನಾಟಕದಲ್ಲಿ ಪಾದಾರ್ಪಣೆಯನ್ನ ಮಾಡಲೇ ಇಲ್ಲ. ಅದು ಮಾಡದೆ ಹೋದ ಕಾರಣ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಸಿಗೆ ಓಟು ಮುಸಲ್ಮಾನರು ಚಲಾವಣೆ ಮಾಡ್ಲಿಕ್ಕೆ ಬಂತು. ಕಾಂಗ್ರೆಸ್ ಒಂದು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದೆ. ಅನ್ನ ಬಟ್ಟೆ ಕೇಳಬೇಡ, ಗಿಣಿಗೆ ಸಾಕ್ತಂಗೆ ಸಾಕ್ತೀನಿ ಅಂತ ಹೇಳಿ. ನಾವು ಕೇವಲ ಅಲ್ಲಿ ಮತದಾರರಾಗಿ ದುಡಿಬೇಕು, ಅಲ್ಲಿ ಮತದಾರರಾಗಿ ಪಕ್ಷದ ಕಾರ್ಯಕರ್ತರಾಗಿ ಸಂಘಟನೆ ಮಾಡಬೇಕು. ಇದನ್ನ ಬಿಟ್ಟರೆ ಸ್ಥಾನ ಮಾನ ಕೊಡಬೇಕಾದಂತ ಪರಿಸ್ಥಿತಿ ಬಂದಾಗ ಅದನ್ನ ಮಾತ್ರ ಕೇಳಬೇಡಿ, ನೀವೆಲ್ಲ ನಮ್ಮವರು ಅಂತ ಹೆಗ್ಗೆ ಮೇಲೆ ಕೈ ಹಾಕೊಂಡು ನಮಗೆ ಫೋಟೋ ಶೂಟ್ ತರ ಮಾಡಿ ಕಳಿಸ್ತಕ್ಕಂಥದ್ದು ಈ ವಾಡಿಕೆ ಆಗ್ಬಿಟ್ಟಿದೆ. ಈಗ ಎಲ್ಲೋ ಒಂದು ಮೊನ್ನೆ ನಡೆದಂತ ಮರು ಚುನಾವಣೆಯಲ್ಲಿ ಆ ಬೈ ಎಲೆಕ್ಷನ್ ನಲ್ಲಿ ಯಾವುದೋ ಒಂದು ನೋಡಿ, ಎಲ್ಲ ಕಡೆ ಬೈ ಎಲೆಕ್ಷನ್ ಆಗಲಿ ಅಥವಾ ಎಲೆಕ್ಷನ್ ಆಗಿರಲಿ, ಆಸ್ಪರೆಂಟ್ಗಳು ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದಾಗ ಎಲ್ಲಾ ಸಮುದಾಯದವರು ಕೂಡ ನಿರೀಕ್ಷಿತ ವ್ಯಕ್ತಿಗೆ ಟಿಕೆಟ್ ಸಿಗದೆ ಹೋದಾಗ ಅಲ್ಲಿ ವಿರೋಧನ ಮಾಡ್ತಕ್ಕಂಥದ್ದು, ಅಸಮಾಧಾನವನ್ನ ಮಾಡ್ತಕ್ಕಂಥದ್ದು, ಅಥವಾ ಮನಸ್ಸಿಗೆ ಬೇಸರಗೊಂಡು ಮಾಡಬೇಕಾದಂತ ಕೆಲಸ ಮಾಡೋದ್ರಲ್ಲಿ ಕೆಲವು ನ್ಯೂನತೆಗಳು ಹಾಗೆ ಆಗ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 2013ನೇ ಎಲೆಕ್ಷನ್ ನಲ್ಲಿ ನೀವೆಲ್ಲ ನೋಡಿದ್ದೀರಾ, ಭದ್ರಾವತಿಯಲ್ಲಿ CM ಇಬ್ರಾಹಿಂ ಅವರಿಗೆ ಇದೇ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿತ್ತು. ಸಂಗಮೇಶ್ ಅವರು ಅವಾಗ MLA ಆಗಿದ್ರು. ಅವ್ರಿಗೆ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸಂಗಮೇಶ್ ಅವರು ಅಭ್ಯರ್ಥಿಯಾಗಿ ತಾವೂ ಸೋತರು, ಇಬ್ರಾಹಿಂ ಅವ್ರಿಗೂ ಸೋಲಿಸಿದ್ರು. ಆಗ ಮಾಡದೇ ಇರ್ತಕ್ಕಂಥ ಕಟ್ಟುಪಾಡು, ಆಗ ಮಾಡದೇ ಇರ್ತಕ್ಕಂಥ ಅಮಾನತುಗಳು, ಆಗ ಮಾಡದೇ ಇರ್ತಕ್ಕಂಥ ಈ ಅನ್ಯಾಯದ ಧೋರಣೆಗಳು ಕೇವಲ ಅಲ್ಪಸಂಖ್ಯಾತರು, ಅದರಲ್ಲೂ ವಿಶೇಷವಾಗಿ ಇಡೀ ಕರ್ನಾಟಕದ ಎಲ್ಲ ಅಹಿಂದ ಸಮುದಾಯದ ಪರವಾಗಿ ಧ್ವನಿ ಎತ್ತುವಂತ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾಕೆ ಮಾಡಬೇಕು ಅಂತೇಳಿ ಆದಷ್ಟು ಬೇಗ ರಾಹುಲ್ ಗಾಂಧಿ ಅವರು ಈಗ ಬಹುಶಃ कर्नाटकदಲ್ಲಿದ್ದಾರೆ. मैं राहुल जी से भी अनुरोध करना चाहता हूं, आप ये समझने की कोशिश कीजिए, अगर सारी कर्नाटक पूरे देश में सिर्फ 3 स्टेट में आपकी सरकार है, कांग्रेस की सरकार है, उसमें कर्नाटक में 88% लोग मुसलमान लोग आपको वोट दिए हैं, तो वो राहुल गांधी को देख के नहीं या किसी और नेता को देख के नहीं, बल्कि हमारे शेर दिल नेता जमीर अहमद खान साहब को देख के वोट दिए हैं. ऐसे इंसान के साथ नाइंसाफी हो रही है और आप खामोश हैं. राहुल गांधी जी, आप इस पे ध्यान दीजिए, तुरंत इसमें कार्रवाई करके इनके ऊपर जो भी एलिगेशन झूठे जो दावे किए जा रहे हैं उनको मिटाइए और जल्द से जल्द जमीर अहमद खान साहब को कैबिनेट में दोबारा शामिल किया जाए. ಇದೇ ನಿವೇದನೆಯೊಂದಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕ ಮನವಿಯನ್ನು ಮಾಡ್ತೇನೆ. ಎಲ್ಲ ನನ್ನ ಅಹಿಂದ ಬಂಧುಗಳೇ, ಕೇವಲ ಮುಸಲ್ಮಾನರ ನಾಯಕ ಜಮೀರ್ ಖಾನ್ ಅಲ್ಲ, ಜಮೀರ್ ಅಹಮದ್ ಖಾನ್ ಅಲ್ಲ. ದಲಿತರಿಗಾಗಿ, ಹಿಂದುಳಿದವರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಎಲ್ಲರಿಗಾಗಿ ಏಕಕಾಲದಲ್ಲಿ ಧ್ವನಿ ಎತ್ತಿ ನೋಡಿ. ನೀವು ನೋಡಿದ್ದೀರಾ, ಪ್ರತಿ ಕಡೆ ನೋಡ್ತಾ ಇರ್ತೀರಾ, ಟಿವಿಯಲ್ಲಿ ನೋಡ್ತಾ ಇರ್ತೀರಾ. एक एक क्षेत्र में जब जमीर अहमद खान जाते हैं तो वहाँ 5000 वोट ज्यादा हो जाते हैं कांग्रेस के हित में. अगर आपको ये अगले दिनों में खोना है तो कहीं ऐसा ना हो कि कर्नाटक में माइनॉरिटी कांग्रेस पार्टी का जिंदाबाद कहने के नारे लग जाएं. ऐसी नौबत आने से पहले मैं अपील करता हूँ कि जमीर अहमद खान साहब को जल्द से जल्द कैबिनेट में लिया जाए. शुक्रिया के साथ मैं अपनी बात को खत्म करता हूँ. हमारे लीडर जमीर अहमद खान जिंदाबाद 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 जिंदाबाद.